ಯಲ್ಲಾಪುರ ತಾಲೂಕಿನ ಚಂದುಗುಳಿಯ ಸಿದ್ಧಿವಿನಾಯಕ ದೇವಸ್ಥಾನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿ ಕೇಂದ್ರವಾಗಿ ಗಂಟೆ ಗಣಪತಿ ದೇವಾಲಯವೆಂದೇ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ. ದೇವಸ್ಥಾನದಲ್ಲಿ ಅಷ್ಟಬಂಧ, ಶಿಖರ ಪ್ರತಿಷ್ಠೆ, ಯಾಗಶಾಲೆ ಹಾಗೂ ಗುರುಭವನ ಲೋಕಾರ್ಪಣಾ ಕಾರ್ಯಕ್ರಮ ಫೆಬ್ರವರಿ 28ರಿಂದ ಮಾರ್ಚ್ 3ರವರೆಗೆ 4 ದಿನಗಳ ಕಾಲ ವಿಜೃಂಭಣೆಯಿಂದ ನಡೆಯಲಿದೆ. ಅದಕ್ಕಾಗಿ ಭರದಿಂದ ಸಿದ್ಧತೆಗಳು ನಡೆಯುತ್ತಿವೆ. ದೇವರ ಅಷ್ಟಬಂಧ, ಶಿಖರ ಪ್ರತಿಷ್ಠೆ ಕಾರ್ಯವನ್ನು ಸ್ವರ್ಣವಲ್ಲಿ ಶ್ರೀ ಅಮೃತಹಸ್ತದಿಂದ ನೆರವೇರಲಿದೆ. 4 ದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ವೇದಿಕೆಯಲ್ಲಿ ಪ್ರವಚನ, ಕೀರ್ತನೆ, ತಾಳಮದ್ದಲೆ, ಭಕ್ತಿ ಸಂಗೀತ, ಯಕ್ಷಗಾನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದ ಸಿದ್ಧತೆಗೆ ನೂರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಶ್ರಮಿಸುತ್ತಿದ್ದು, ವಿವಿಧ ಸಮಿತಿಗಳನ್ನು ರಚಿಸಿಕೊಂಡು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ. ವಿನಾಯಕ ದೇವರು ಅಂತ ಇದು ಗಂಟೆ ಗಣಪತಿ ಅಂತ ತದನಂತರದಲ್ಲಿ ಪ್ರಸಿದ್ಧಿಯಾಗಿದೆ. ನಾವು ಗಂಟೆಯನ್ನು ಯಾವ ಕಾರಣಕ್ಕೋಸ್ಕರ ಸ್ಪಷ್ಟವಾಗಿ ಮಾತು ಬರುವುದಕ್ಕೋಸ್ಕರ ಗಂಟೆಯನ್ನು ಈ ಕ್ಷೇತ್ರದಲ್ಲಿ ಹರಕೆ ಮಾಡಿಕೊಳ್ಳುವಂಥ ಕ್ರಮ. ಯಾಕೆಂದರೆ ಇದು ಅನಾದಿ ಕಾಲದಿಂದನೂ ಗಂಟೆಯನ್ನೇ ನಾವು ಪ್ರಧಾನವಾಗಿ ಇಟ್ಕೊಂಡು ಬಂದಿದ್ದೇವೆ. ಅಂದರೆ ಸೋದೆ ಅರಸ ಕಾಲದಲ್ಲಿ, ಅರಸಪ್ಪ ನಾಯಕನ ಕಾಲದಲ್ಲಿ 1355ನೇ ಇಸ್ವಿಯಲ್ಲಿ ಈ ದೇವಸ್ಥಾನ ಅವನ ಮಗನಿಗೆ, ಅರಸಪ್ಪ ನಾಯಕನ ಮಗನಿಗೆ ಸ್ಪಷ್ಟವಾಗಿ ಮಾತು ಬರುವುದಿಲ್ಲ. ಮಾತು ಬರುವುದಕ್ಕೋಸ್ಕರ ಗಂಟೆಯನ್ನು ಹರಕೆ ಮಾಡಿಕೊಳ್ಳುವಂಥ ಒಂದು ಪ್ರತೀತಿ ಪ್ರಾರಂಭವಾಯಿತು. ಸ್ವರ್ಣವಲ್ಲಿ ಶ್ರೀಗಳಿಂದ ಅಪ್ಪಣೆ ಆಗ್ತದೆ. ಚಂದುಗುಳಿ ಅಂತ ಹೇಳುವಂಥ ಒಂದು ಜಾಗ ಇದೆ, ದೇವಸ್ಥಾನ ಇದೆ. ಅಲ್ಲಿ ಹೋಗಿ ನಿನ್ನ ಮಗನಿಗೆ ಆ ಗಂಟೆಯನ್ನು ಹರಕೆ ಮಾಡಿಕೊಂಡ್ರೆ ಸ್ಪಷ್ಟವಾಗಿ ಅತಿ ಶೀಘ್ರದಲ್ಲಿ ಮಾತು ಬರ್ತದೆ. ಅಕ್ಷರೋತ್ಪತ್ತಿ, ವಾಕ್ಯೋತ್ಪತ್ತಿ, ಶಬ್ದೋತ್ಪತ್ತಿ ಇವೆಲ್ಲ ಸ್ಫುಟವಾಗಿ ಬರ್ತದೆ. ಅದು ವಾಕ್ಸಿದ್ಧಿ ಆಗ್ತದೆ. ಯಾವುದೇ ವಾಕ್ದೋಷ ಇದ್ರೂ ಕೂಡ ಸಂಪೂರ್ಣವಾಗಿ ವಿದ್ಯಾದಾಯಕನು, ಬುದ್ಧಿಪ್ರದಾಯಕನು ಆಗಿರತಕ್ಕಂಥ ಮಹಾಗಣಪತಿ ಅತಿ ಶೀಘ್ರದಲ್ಲಿ ಕಲಿಯುಗದಲ್ಲಿ ಕ್ಷಿಪ್ರ ಪ್ರಸಾದ ಕೊಡುವಂಥ ಮಹಾಗಣಪತಿ ಗಂಟೆ ಗಣಪತಿ ಎಲ್ಲರಿಗೂ ಭಕ್ತರ ಅಭೀಷ್ಟೆಯನ್ನು ಈಡೇರಿಸಲಿ. ಮುಂದೆ ನಾಡ್ದು ನಡೆಯುವಂಥ ಅಷ್ಟಬಂಧ ಮಹೋತ್ಸವ ಇದೆಲ್ಲವೂ ವಿಜೃಂಭಣೆಯಿಂದ ನಡೆದು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತ ಜನರು ಬಂದು ಆ ಭಗವಂತನ ಮಹಾಗಣಪತಿಯ ಒಂದು ಆಶೀರ್ವಾದವನ್ನು, ಅನುಗ್ರಹವನ್ನು ಪಡೆದುಕೊಂಡು ಕೃತಾರ್ಥರಾಗಲಿ ಅಂತ. ಎಲ್ರಿಗೂ ನಮಸ್ಕಾರ. ಇದೇ ಬರುವ 28 ಫೆಬ್ರವರಿ ಹಾಗೂ ಮಾರ್ಚ್ 1, 2, 3ರಂದು ನಮ್ಮ ಈ ನೂತನ ದೇವಾಲಯದ ಅಷ್ಟಬಂಧ ಕಾರ್ಯಕ್ರಮ ಹಾಗೂ ಶಿಖರಕ್ಕೆ ಕಳಶಾರೋಹಣ ಹಾಗೂ ಗುರುಭವನ ಲೋಕಾರ್ಪಣೆ, ಯಾಗಶಾಲೆಯ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದ್ದು, ಈ ಎಲ್ಲ ಕಾರ್ಯಕ್ರಮದ ಸಿದ್ಧತೆ ಈವಾಗಲೇ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಹಾಗೂ ಎಲ್ಲ ಈ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀ ಸ್ವರ್ಣವಲ್ಲಿ ಸ್ವಾಮೀಜಿಯವರು ದಿನಾಂಕ 2ನೇ ತಾರೀಕಿನ ದಿವಸ ಬೆಳಗ್ಗೆ ಆಗಮಿಸಿ ಶ್ರೀದೇವರ ಅಷ್ಟಬಂಧ ಕಾರ್ಯವನ್ನು ಪೂರ್ಣಗೊಳಿಸುತ್ತಿದ್ದಾರೆ. ಅದೇ ರೀತಿ ಸಭಾ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೀರ್ತನೆ, ಯಕ್ಷಗಾನ, ತಾಳಮದ್ದಲೆ ಹಾಗೂ ಭಕ್ತಿ ಸಂಗೀತದ ಕಾರ್ಯಕ್ರಮಗಳು ನಡೆಯಲಿದೆ. ಯಾಗಶಾಲೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ 4 ದಿವಸ ಸಹ ನಡೆಯಲಿದೆ. ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.